ಫ್ರೆಂಡ್ಸ್, ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ನಾನು ಚಿನಿಮಾಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ನಾನು ಮಾತಾಡಲ ನಾನು ಚಿನಿಮಾಗೆ ಡ್ರೈ ಫ್ರೂಟ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಇವತ್ತು ಮತ್ತೆ ಇನ್ನೊಂದ್ಸಲ ಮಾಡ್ತಾ ಇದ್ದೆ, ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಪೌಡರ್ ಇದೆ ಅಲ್ವಾ, ಇದನ್ನ ನೀವು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಚಿನಿಮಾಗೆ 8 ತಿಂಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಲ್ವಾ, ಅವಾಗಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಈ ಡ್ರೈ ಫ್ರೂಟ್ಸ್ ಪೌಡರ್ನ ನೀವು ದಿನಾಲೂ 1 ಟೇಬಲ್ ಸ್ಪೂನ್ ಅಷ್ಟು ಮಗುಗೆ ಕೊಡೋದ್ರಿಂದ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ. ವೆಯ್ಟ್ ಗೇನ್ ಅಂದರೆ ಈಗ ನೋಡಿ ತುಂಬ ಚಬ್ಬಿ ಆಗಬೇಕು ಅಂತ ಏನಲ್ಲ. ಚಿನಿಮಾನ ನೋಡಿದ್ರೆ ನೀವು ಚಬ್ಬಿನೇ ಇಲ್ಲಲ್ಲ ಅಂತ ಅನ್ಕೋಬೋದು, ಬಟ್ ತುಂಬಾ ಸ್ಟ್ರಾಂಗ್ ಇದ್ದಾಳೆ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಬನ್ನಿ ಈ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಕೂಡ ಈ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈ ಪೌಡರ್ನ ತಯಾರಿಸಲಿಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಗೋಡಂಬಿನ ತಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿಯಲ್ಲಿ ಕೂಡ ಮಾಡಿಟ್ಕೋಬಹುದು. ನಾನು ನಿಮಗಾಗಿ ಅಂತ ಹೇಳಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ಇದನ್ನು ಆಕ್ರೋಟ್ ಅಂತ ಹೇಳಿ ಕರೀತಾರೆ, ಅಥವಾ ವಾಲ್ನಟ್ ಅಂತ ಹೇಳಿ ಕರೀತಾರೆ. ಇದು ನೋಡಲಿಕ್ಕೆ ಸೇಮ್ ಬ್ರೈನ್ ಥರ ಇರುತ್ತೆ. ಹಾಗೆ ಮಕ್ಕಳ ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಹಾಗೆ 1/4 ಕಪ್ನಷ್ಟು ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ. 1 ಜಾಯ್ಫಲ್ ತೊಗೊಂಡಿದ್ದೀನಿ. ಇದನ್ನು ಜಾಜಿಕಾಯಿ ಅಂತ ಹೇಳಿ ಕರೀತಾರೆ, ನಾವು ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಕೇಸರಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಈಗ ಬಾದಾಮಿಯನ್ನು ಹುರ್ಕೊಳ್ಳೋಣ. ನೋಡಿ, ಆದಷ್ಟು ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಮೇಲೆಲ್ಲ ಕಪ್ಪಗೆ ಆಗಿಬಿಡುತ್ತೆ. ಈ ರೀತಿ ಮಧ್ಯ ಕೈ ಆಡಿಸ್ತಾ ಮಿಕ್ಸ್ ಮಾಡಿ ಇದನ್ನು 3 ನಿಮಿಷನಾದರೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹುರ್ಕೋಬೇಕು. ನೀವು ಇದ್ರ ಜೊತೆಗೆ ಬೇಕು ಅಂದರೆ ಬೇರೆ ಡ್ರೈ ಫ್ರೂಟ್ಸ್ನ ಕೂಡ ಬಳಸ್ಬೋದು, ಪಿಸ್ತಾ ಬಳಸ್ಬೋದು, ಶೇಂಗಾ ಬೀಜ ಬಳಸೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಹುರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಗೋಡಂಬಿನ ಹುರ್ಕೊಳ್ಳೋಣ. ಎಲ್ಲವುದನ್ನು ಒಟ್ಟಿಗೆ ಹುರ್ಕೋಬಾರ್ದು, ಈ ರೀತಿ ಒಂದೊಂದನ್ನೇ ಸಪ್ರೇಟಾಗಿ ಹುರಿದಿಟ್ಕೋಬೇಕು. ಅವಾಗೆ ಕರೆಕ್ಟಾಗಿ ಇದು ಫ್ರೈ ಆಗುತ್ತೆ. ನೋಡಿ, ನಾನು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿಯತ್ತೆ, ಆದರೆ ನೀವು 1 ಟೈಮ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಇದು ಕೂಡ ಚೆನ್ನಾಗಿ ಸ್ವಲ್ಪ ಕೆಂಪಗಾಗಿದೆ ಅಲ್ವಾ, ಇಷ್ಟ ಆದರೆ ಸಾಕು. ತೀರಾ ಕೆಂಪಗಾದರೂ ಕೂಡ ಕಹಿ ಆಗಿಬಿಡತ್ತೆ. ನೆಕ್ಸ್ಟು ವಾಲ್ನಟ್ನ ಕೂಡ ಹಾಕಿಬಿಟ್ಟು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯತ್ತೆ, 3 ನಿಮಿಷನಾದರೂ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಫ್ರೆಂಡ್ಸ್, ಇದ್ರ ಬಗ್ಗೆ ಸಾಕಷ್ಟು ಹೆಲ್ತ್ ಟಿಪ್ಸ್ಗಳನ್ನು ತಿಳಿಸಿದ್ದೀನಿ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಬ್ರೈನ್ ಡೆವಲಪ್ಮೆಂಟ್ಗೆ. ಹಾಗೆ ತೂಕ ಜಾಸ್ತಿ ಆಗಲಿಕ್ಕೆ ಈ ರೀತಿ ಡ್ರೈ ಫ್ರೂಟ್ಸ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ 20-25 ಕೇಸರಿ ತೊಗೊಂಡಿದ್ದೀನಿ. ಈ ಕೇಸರಿನ ನೋಡಿ, ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಲೈಟಾಗಿ ಹುರ್ಕೋಬೇಕು. ಜಸ್ಟು ಬಿಸಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ 10 ಸೆಕೆಂಡ್ಸು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದು ಹಾಕೋದ್ರಿಂದ ತುಂಬ ಒಳ್ಳೆಯದು. ಇದು ಆಪ್ಷನಲ್, ಇದ್ದರೆ ಹಾಕಿ, ಮನೇಲಿತ್ತು ಹಾಗಾಗಿ ಯೂಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನೋಡಿ, ನಾನು ಜಾಜಿಕಾಯಿನ ತುರಿದಿಟ್ಕೋತಾ ಇದ್ದೀನಿ. ನಾವು ಮಕ್ಕಳಿಗೆ ಈ ರೀತಿ ಸ್ವಲ್ಪ ಜಾಜಿಕಾಯಿನ ಕೊಡೋದ್ರಿಂದ ಕೆಮ್ಮು, ನೆಗಡಿ, ಅಜೀರ್ಣ ಸಮಸ್ಯೆ ಇದೆಲ್ಲದನ್ನು ನಿವಾರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ಜಾಜಿಕಾಯಿನ 1/2 ಹಾಕ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ 1/2 ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮತ್ತೆ ನೀವು ಇನ್ನೊಂದು ಸಲ ಮಾಡಿದಾಗ ಬಳಸ್ಕೋಬೋದು. ಸೊ ಇವಾಗ ಅಷ್ಟರಲ್ಲೇ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅಥವಾ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಪುಡಿ ಮಾಡ್ಕೋಬೋದು. ಬಟ್ ನಾನು ಪ್ಲಾಸ್ಟಿಕ್ ಯಾಕೆ ಅಂತ ಹೇಳಿಬಿಟ್ಟು ಈ ರೀತಿ ಕಿಚನ್ ಟವಲ್ನ ಬಳಸ್ಕೊಂಡಿದ್ದೀನಿ. ಇದನ್ನು ಒಂದು ಕಲ್ಲನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ದಪ್ಪವಾಗಿ ಕುಟ್ಕೋಬೇಕು. ನೀವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ರೆ ಅಷ್ಟಾಗಿ ನುಣ್ಣಗಾಗೋದಿಲ್ಲ. ಫಸ್ಟ್ ಈ ರೀತಿ ಕಲ್ಲಿನಿಂದ ಸ್ವಲ್ಪ ಜಜ್ಜಿದ್ರೆ ಆದಷ್ಟು ಮೆತ್ತಗಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕೆಲವರು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಲಿಕ್ಕೆ ಶುಂಠಿ ಪುಡಿ ಮತ್ತು ಅರಿಶಿನ ಪುಡಿನ ಬಳಸ್ತಾರೆ. ಸೊ ನೀವು ಬೇಕಿದ್ದರೆ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದಕ್ಕೇ ನಾವು ಜಾಜಿಕಾಯಿನ ತುರಿದಿಟ್ಕೊಂಡಿದ್ವಲ್ವ 1/2 ಅದನ್ನು ಕೂಡ ಹಾಕ್ಕೊಳ್ಳಿ.
ಈಗ ರುಬ್ಕೋಬೇಕು. ಒಂದು 5 ಸೆಕೆಂಡ್ ಬಿಟ್ಟು ರುಬ್ಕೋಬೇಕು. ನೀವು ಕಂಟಿನ್ಯೂ ಆಗಿ ರುಬ್ಬಿದ್ರೆ ಎಣ್ಣೆ ಬಿಟ್ಬಿಡುತ್ತೆ, ಮತ್ತು ತುಂಬ ದಿವಸ ಸ್ಟೋರ್ ಮಾಡಿ ಇಡೋಕ್ಕೂ ಬರೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ವ ಈ ರೀತಿ. ಇದು ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಲ್ಲಿ ಇನ್ನೂ ದಪ್ಪ ಇದೆ ಅಲ್ವಾ, ಇನ್ನೂ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇಷ್ಟ ಆದರೆ ಸಾಕು, ತೀರಾ ಮೆತ್ತಗೂ ಬೇಡ. ನೀವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಶೇಂಗಾ ಬೀಜ ಕೊಡ್ಬೋದು. 1 ವರ್ಷದ ಒಳಗೆ ಮಕ್ಕಳಿಗೆ ಆದಷ್ಟು ಶೇಂಗಾ ಬೀಜ ಕೊಡೋಕ್ಕೆ ಹೋಗಬೇಡಿ, ಅಲರ್ಜಿ ಅಂಥದ್ದೆಲ್ಲ ಕಂಡು ಬರುತ್ತೆ. ನೋಡಿ, ಪೌಡರ್ ರೆಡಿ ಆಗಿದೆ. ಈಗ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆ ಮಾರ್ಕೆಟ್ನಲ್ಲಿ ಇದೇ ಪುಡಿನೇ ಇದೇ ಥರನೇ ಸಿಗುತ್ತೆ. ಆದಷ್ಟು ಮಕ್ಕಳಿಗೆ ನೀವೇ ಮಾಡಿಕೊಟ್ರೆ ಖುಷಿ ಇರುತ್ತೆ. ಹಾಗೆ ಫ್ರೆಶ್ ಆಗಿ ನಾವೇ ಮನೇಲಿ ಮಾಡ್ಕೋಬೋದಲ್ವಾ. ನಾನಂತೂ ಇದು ಯಾವುದು ಹೊರಗಡೆಯಿಂದ ತಂದು ಕೊಡೋದಿಲ್ಲ. ನಮ್ಮ ಆದ್ಯಂತೆಗೆ ಎಲ್ಲ ನಾನೇ ಟೈಮ್ ಮಾಡಿಕೊಂಡು, ಸೊ ಒಂದು 2 ಡೇಸ್ ಕುತ್ಕೊಂಡ್ಬಿಡ್ತೀನಿ ಅದಕ್ಕೆ. ಇವತ್ತು ಈ ಪೌಡರ್ ಮಾಡಬೇಕು, ಇವತ್ತು ಈ ರೀತಿಯಾಗಿ ರೆಸಿಪಿ ಮಾಡಿಟ್ಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತೀನಿ. ಇನ್ಸ್ಟಂಟಾಗಿ ಅವಳಿಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಕೊಡ್ತೀನಿ ಅಷ್ಟೇ. ಈ ಡ್ರೈ ಫ್ರೂಟ್ಸ್ ಪೌಡರ್ನ ನೀವು ತುಂಬ ದಿವಸ ಸ್ಟೋರ್ ಮಾಡಿ ಇಡಬೇಕು ಅಂದರೆ ನೀವು ಫ್ರಿಜ್ನಲ್ಲಿ ಕೂಡ ಇಡ್ಬೋದು. ನಾನು 1 ತಿಂಗಳಿಗೆ ಆಗೋಷ್ಟು ಮಾಡ್ಕೋತೀನಲ್ವ, ಹಾಗಾಗಿ ಹೊರಗಡೆನೇ ಇಟ್ಕೋತೀನಿ. ನೀವು ಈ ಪೌಡರ್ನ ರಾಗಿ ಸಾರಿ, ಸೆರ್ಲೆಕ್ ಅಥವಾ ಯಾವುದ್ರ ಜೊತೆ ಬೇಕಾದರೂ ಈ ರೀತಿ ಮಿಕ್ಸ್ ಮಾಡಿ ಕೊಡ್ಬೋದು. ಡೈಲಿ 1 ಟೇಬಲ್ ಸ್ಪೂನಷ್ಟು ಹಾಕಿ ಮಕ್ಕಳಿಗೆ ತಿನ್ನಿಸಿ. ಇದರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ, ಅವರ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಹಾಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ರೆಸಿಪಿ ಎಷ್ಟು ಈಸಿಯಾಗಿ ಮಾಡೋದು ಅಂತ. ನಮ್ಮ ಚಿನಿಮಾಗೆ ನಾನು ಡೈಲಿ 1 ಸ್ಪೂನಷ್ಟು ಹಾಕಿ ಕೊಡ್ತೀನಿ. ಸೊ ಇವಾಗ ಚೇಂಜಸ್ ನೀವೇ ನೋಡ್ಬೋದು. ಫಸ್ಟ್ ಹೇಗಿದ್ಲು ಚಿನಿಮಾ, ಇವಾಗ ಹೇಗಾಗಿದ್ದಾಳೆ ಅಂತ. ನಿಮ್ಮ ಮಕ್ಕಳಿಗೂ ಇದನ್ನು ಇವಾಗಲಿಂದನೇ ಅಭ್ಯಾಸ ಮಾಡಿಸಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.